ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನನ್ನು ತಪ್ಪದೆ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಎ.ಎನ್. ಸಿದ್ದೇಶ್ವರಿ, ಜಾನಪದ ಸಂಶೋಧಕರು, ಬಳ್ಳಾರಿ. ಮಾಡುವ ನಮಸ್ಕಾರಗಳು. ವಚನಗಳಲ್ಲಿ ಕುಟುಂಬ ಪರಿಕಲ್ಪನೆ ಅಂತಕ್ಕಂತಹ ವಿಚಾರವನ್ನ ಇಟ್ಕೊಂಡು ಇವತ್ತು ತಮ್ಮೊಟ್ಟಿಗೆ ನನ್ನ ಒಂದು ಕಿರು ಅನುಭವವನ್ನ ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವಚನಕಾರರು ಹೆಣ್ಣಿಗೆ ಕೊಟ್ಟಂತಹ ಮಹತ್ವ ಏನಿತ್ತು, ಕೌಟುಂಬಿಕ ಪರಿಕಲ್ಪನೆಗಳು 12ನೇ ಶತಮಾನದಲ್ಲಿ ಹೇಗೆ ಮೂಡಿದ್ವು ಅಂತಕ್ಕಂತಹ ಹಲವಾರು ವಿಚಾರಗಳನ್ನ ನಾನು ಇವತ್ತು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ. ಮಾನವ ಮೊದಲನೇದಾಗಿ ಅಲೆಮಾರಿಯಾಗಿ ಕಾಡು ಮೇಡುಗಳನ್ನ ಅಲೆದು ಜೀವನವನ್ನ ಸಾಗಿಸಿರುವಂತಹದ್ದನ್ನ ನಾವು ನೋಡ್ತೇವೆ. ಅದಾದ ಮೇಲೆ ಎಲ್ಲ ಒಂದ್ ಕಡೆಗೆ ಅವನಿಗೆ ಕಾಡು ಪ್ರಾಣಿಗಳ ಜೊತೆಗಿನ ಸೆಣಸಾಟ ಆಗ್ಬೋದು, ತಿರುಗಾಟ ಆಗ್ಬೋದು, ಅದೆಲ್ಲಕ್ಕೂ ಬೇಸರಿಸಿ ಒಂದು ಕಡೆ ನೆಲೆ ನಿಂತು ಅವನು ತನ್ನ ಅಸ್ತಿತ್ವವನ್ನ ಹುಡುಕಿಕೊಳ್ತಾ ಕೌಟುಂಬಿಕ ವ್ಯವಸ್ಥೆಯಲ್ಲಿ ನೆಲೆಗೊಂಡು ಒಂದು ಕಡೆ ನಿಂತು ಬದುಕನ್ನ ಸಾಗಿಸ್ಲಿಕ್ಕೆ ಪ್ರಾರಂಭಿಸ್ತಾನೆ. ಅಂತಹ ಸಮಯದಲ್ಲಿ ಆ ಕೌಟುಂಬಿಕ ವಲಯದಲ್ಲಿ ಇರ್ತಕ್ಕಂತಹ ಶಿಸ್ತಾಗ್ಬೋದು, ಸಂಯಮಗಳಾಗ್ಬೋದು, ಅಲ್ಲಿ ಇರ್ತಕ್ಕಂತಹ ಕುಟುಂಬದ ನಿಯಮ ಪಾಲನೆಗಳಾಗ್ಬೋದು, ಆ ಸಾಮಾಜಿಕ ಪರಿಸರವನ್ನ ನಿರ್ಮಿಸುವಲ್ಲಿ ಎಲ್ಲೋ ಒಂದ್ ಕಡೆ ಆ ಮನುಷ್ಯ ಒಂದಷ್ಟು ವ್ಯವಸ್ಥಿತವಾಗಿ ಸಂತಾನೋತ್ಪತ್ತಿಗಳನ್ನ ಮಾಡ್ತಾ, ಪಾಲನೆ ಪೋಷಣೆಯನ್ನ ಮಾಡ್ತಾ ಬದುಕನ್ನ ನಿಭಾಯಿಸ್ಕೊಂಡು ಹೋಗ್ತಕ್ಕಂತಹ ವ್ಯವಸ್ಥೆಗೆ ಒಳಪಡ್ತಾನೆ. ಆಗ ಕುಟುಂಬ ಅಂತಕ್ಕಂತಹ ಒಂದು ಪರಿಕಲ್ಪನೆ ಅಲ್ಲಿಂದ ಅದು ಬೆಳೀತಾ ಬರ್ತದೆ ಕೂಡ. ಇನ್ನು ದ್ರಾವಿಡ ಸಂಸ್ಕೃತಿಯನ್ನ ನಾವು ತಗೊಂಡಾಗ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇರುವಂತಹ ಆ ಒಂದು ಸಂಸ್ಕೃತಿ ಒಳಗೆ ಹೆಣ್ಣು ಆ ಮಹಿಳಾ ಕುಟುಂಬದ ಕೇಂದ್ರ ಬಿಂದುವಾಗಿ ಯಶಸ್ವಿಯಾಗಿ ತನ್ನ ಕುಟುಂಬ ನಿರ್ವಹಣೆಯನ್ನ ಮಾಡ್ಕೊಂಡು ಬಂದಿರುವಂತಹದ್ದನ್ನ ನಾವು ಓದ್ತೇವೆ, ನೋಡ್ತೇವೆ ಕೂಡ. ತದನಂತರ ಬಂದಂತಹ ಈ ಒಂದು ಆರ್ಯ ಸಂಸ್ಕೃತಿ ಏನಿತ್ತಲ್ಲ, ಆ ಸಂಸ್ಕೃತಿ ಒಳಗೆ ಎಲ್ಲ ಒಂದ್ ಕಡೆಗೆ ಪಿತೃಪ್ರಧಾನ ಕುಟುಂಬ ಪದ್ಧತಿ ಜಾರಿಯಾಗಿರುವಂತಹದ್ದು, ಹೆಣ್ಣಿನ ಸ್ವಾತಂತ್ರ್ಯವನ್ನ ಒಂದಷ್ಟು ಕುಂಠಿತಗೊಳಿಸಿ ಆಕೆಗೆ ಅಪರಾಧಿ ಪ್ರಜ್ಞೆಯನ್ನ ಮೂಡಿಸಿರುವಂತಹದ್ದನ್ನ ನಾವು ಆರ್ಯ ಸಂಸ್ಕೃತಿಯ ಕಾಲಘಟ್ಟದಲ್ಲಿ ಕಾಣ್ತೇವೆ ಕೂಡ. ಆ ಒಂದು ಆರ್ಯ ಸಂಸ್ಕೃತಿಯ ನೆಲೆಯಲ್ಲಿ ಹೆಣ್ಣು ಎಲ್ಲೋ ಒಂದ್ ಕಡೆಗೆ ತನ್ನ ಅಸ್ತಿತ್ವವನ್ನ ಕಳ್ಕೊಳ್ತಾಳೆ. ಹಲವಾರು ಆಚರಣೆಗಳ ಮೂಲಕ, ಸಂಪ್ರದಾಯಗಳ ಮೂಲಕ, ಸಾಮಾಜಿಕವಾಗಾಗ್ಬೋದು, ಆರ್ಥಿಕವಾಗಾಗ್ಬೋದು, ಆಧ್ಯಾತ್ಮಿಕವಾಗಿ, ನೈತಿಕವಾಗಿ, ಸಾಂಸ್ಕೃತಿಕವಾಗಿ ಆಕೆ ಎಲ್ಲ ಒಂದ್ ಕಡೆಗೆ ಅವಕಾಶ ವಂಚಿತಳಾಗಿ ತನ್ನ ಬದುಕನ್ನ ಏರುವ ಯಂತ್ರವಾಗಿ ಪಾಲನೆ ಪೋಷಣೆ ಮನೆಗೆಲಸಗಳ ಮಾಡ್ತಕ್ಕಂತಹ ಒಂದು ಅಸಮಾನತೆಯ ಒಂದು ಅನಕ್ಷರತೆಯ ಒಂದು ಕೌಟುಂಬಿಕ ವಲಯದಲ್ಲಿ ಆಕೆ ಉಳ್ಕೊಳ್ಳಿಕ್ಕೆ ಬಹಳ ಖೇದಕರ ಸಂಗತಿಯಾಗಿ ಹೆಣ್ಣಿನ ಒಂದು ಕೌಟುಂಬಿಕ ವ್ಯವಸ್ಥೆ ನಡ್ಕೊಂಡು ಬರ್ತದೆ. ಗಂಡಿಗೆ ಯಾವಾಗ ಹೆಣ್ಣು ಅಸಮಾನಳು ಅಂತಕ್ಕಂತಹ ಪರಿಕಲ್ಪನೆ ಉದಯಿಸ್ತೋ ಆಗ ಆ ಕಾಲಘಟ್ಟದಲ್ಲಿ ಕಥನಗಳು ಸಹ ಹುಟ್ಕೊಳ್ತಾ ಹೋಗ್ತಾವ ಹೆಣ್ಣಿನ ಒಂದು ಅಸ್ತಿತ್ವದ ಬಗ್ಗೆ. ಎಷ್ಟೇ ಹೆಣ್ಣು ಪರಿಶುದ್ಧಳಾಗಿದ್ರು ಸಹ ಹಲವಾರು ಕಥನಗಳಲ್ಲಿ, ಕಾವ್ಯಗಳಲ್ಲಿ ನಾವು ನೋಡ್ತೀವಿ. ಅಗ್ನಿ ಪರೀಕ್ಷೆಗೆ ಹೆಣ್ಣನ್ನ ಒಡ್ಡಿರುವಂತಹ ನಿದರ್ಶನಗಳು ಇವತ್ತು ನಮ್ಮೊಟ್ಟಿಗೆ ಇದ್ದಾವೆ. ಹಾಗೆ ರಾಜ್ಯಸಭೆಯಲ್ಲಿ ಹೆಣ್ಣನ್ನ ಪಣಕ್ಕಿಟ್ಟಂತಹ ನಿದರ್ಶನಗಳು ನಮ್ಮೊಟ್ಟಿಗೆ ಇದ್ದಾವೆ. ಸತ್ಯವಂತಿಕೆಯ ಸಾಬೀತಿಗಾಗಿ ಮಾರಾಟದ ವಸ್ತುವಾಗಿಯೂ ಸಹ ಹೆಣ್ಣು ಬಳಸಲ್ಪಡ್ತಾಳೆ. ಅಗ್ನಿಗೆ ಆಹುತಿ ಮಾಡಿದ್ದಾರೆ, ಜಲಕ್ಕೆ ಆಹುತಿ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆಗೆ ಹೆಣ್ಣಿನ ಶೋಚನೀಯ ಸ್ಥಿತಿಗೆ ಇಂತಹ ಕಾವ್ಯಗಳ ಕಥನಗಳಲ್ಲಿರ್ತಕ್ಕಂತಹ ಆ ಒಂದು ಘಟನೆಗಳು ಬಹುಶಃ ನಮ್ಗೆ ಇವತ್ತು ಬಹಳ ಸ್ಪಷ್ಟ ದಾಖಲೆಯಾಗಿ ಸಿಗ್ತವೆ ಕೂಡ. ವೇದ ಉಪನಿಷತ್ತು ಕಾಲದಲ್ಲಿ ಎಲ್ಲೋ ಒಂದ್ ಕಡೆಗೆ ಗಾರ್ಗಿ, ಮೈತ್ರೇಯಿ ಅಂತವ್ರು ಇದ್ರು. ಅವರು ಸ್ಮೃತಿಗಳನ್ನ, ಸೂಕ್ತಿಗಳನ್ನ ರಚನೆ ಮಾಡ್ತಾ ಇದ್ರು. ಪುರುಷ ಸಮಾನವಾಗಿ ಅವಕಾಶಗಳನ್ನ ಬಹಳ ಸಮರ್ಥವಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ರು ಅಂತಕ್ಕಂತಹ ಒಂದು ಮಾತನ್ನ ಸಹ ನಾವು ಕೇಳ್ತೇವೆ. ಆದ್ರೆ ಅಲ್ಲಿ ಬೆರಳೆಣಿಕೆಯಷ್ಟು ಹೆಣ್ಣು ಮಕ್ಕಳು ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಕೂಡ. ಅದ್ರ ಜೊತೆಗೇನೆ
ದಾನಗಳನ್ನ ದತ್ತಿಗಳನ್ನ ಕೊಡ್ತಕ್ಕಂಥ ಹೆಣ್ಮಕ್ಳಿದ್ರು, ಗುಡಿಗೋಪುರಗಳನ್ನ ಕಟ್ಟಿಸಿರ್ತಕ್ಕಂತಹ ಹೆಣ್ಮಕ್ಳಿದ್ರು. ಇನ್ನು ಅದ್ರ ಜೊತೆಗೇನೆ ಒಂದಷ್ಟು ರಾಣಿಯರಾಗಿ ರಾಜ್ಯಭಾರವನ್ನ ಮಾಡಿರುವಂತಹ ಉಲ್ಲೇಖಗಳು ಸಹ ನಮ್ಗೆ ಸಿಗ್ತವೆ. ಆದ್ರೆ ಅವೆಲ್ಲವೂ ಎಲ್ಲೋ ಒಂದು ಕಡೆಗೆ ಬೆರಳೆಣಿಕೆಯಷ್ಟು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರ ನಂತರ ಆ ಹೆಣ್ಣು ಮಾಯೆ, ಮಣ್ಣು ಮಾಯೆ, ಹೊನ್ನು ಮಾಯೆ ಅಂತಕ್ಕಂತಹ ಕಾಲಘಟ್ಟದಲ್ಲಿ 12ನೇ ಶತಮಾನದಲ್ಲಿ ಈ ತರದ ಹೆಣ್ಣಿನ ಅಧಪತನಕ್ಕೆ ಒಂದಷ್ಟು ಪ್ರೇರಣೆಯಾಗಿ ಹೆಣ್ಣು ಸಹ ಮಾಯೆಯಲ್ಲ, ಆಕೆ ಮಾನವ ಸ್ವರೂಪಳು ಅಂತೇಳಿ ಆ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಶರಣರ ಒಂದು ಸಾಮೀಪ್ಯತೆಯಲ್ಲಿ ಹೆಣ್ಣು ಮತ್ತೊಮ್ಮೆ ತನ್ನನ್ನ ತಾನು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಕಟ್ಟಿಕೊಂಡು ಸದೃಢಲಾಗ್ಲಿಕ್ಕೆ ಬಹಳ ಸುಭೀಕ್ಷೆಯ ಕಾಲ ಅದಾಗಿತ್ತು ಅಂತ ಹೇಳಿ ಅನಿಸ್ತದೆ. ಧರ್ಮದಿಂದ ಆಗ್ಬೋದು, ಸಾಹಿತ್ಯದಿಂದ ಆಗ್ಬೋದು, ತಪಸ್ಸುಗಳಿಂದ ಆಗ್ಬೋದು, ಒಂದು ರೀತಿಯ ಶೂದ್ರತೆಯನ್ನ ಅನುಭವಿಸಿರ್ತಕ್ಕಂತಹ ಹೆಣ್ಣು ಪುರುಷ ಸಮಾನಳಾಗಿ ಕೌಟುಂಬಿಕ ನೆಲೆಯಲ್ಲಿ ಎಲ್ಲ ಒಂದ್ ಕಡೆಗೆ ಸಮಾನತೆಯನ್ನ ಕಲ್ಪಿಸಿಕೊಳ್ಳಿಕ್ಕೆ ದಾರಿದೀಪವಾದಂತವ್ರು ಅಂತ ಹೇಳಿದ್ರೆ 12ನೇ ಶತಮಾನದ ವಚನಕಾರರು ಅಂತೇಳಿ ನಾವು ಹೆಮ್ಮೆಯಿಂದ ಕರ್ಕೊಳ್ಬೇಕಾಗ್ತದೆ. ಇಲ್ಲಿ 12ನೇ ಶತಮಾನದ ವಚನಕಾರರಲ್ಲಿ ಆದ್ಯ ವಚನಕಾರರ ಜೇಡರ ದಾಸಿಮಯ್ಯನವರು ಒಂದು ಮಾತನ್ನ ಹೇಳ್ತಾರೆ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ದೈಹಿಕ ಅಸಮಾನತೆಗಳಿಂದ ನಾವು ಆಕೆಯನ್ನ ನಿಕೃಷ್ಟ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅವು ನಿಸರ್ಗದ ನಿಯಮದ ಮೂಲಕ ದೈಹಿಕ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಸಹಜ. ಆಕೆ ಅಬಲೆ ಅಲ್ಲ, ಆಕೆ ಸಬಲೆ ಅಂತಕ್ಕಂತಹ ಕಿವಿ ಮಾತನ್ನ ಬಹಳ ಸ್ಪಷ್ಟವಾಗಿ ಜೇಡರ ದಾಸಿಮಯ್ಯನವ್ರು ಹೇಳ್ತಾರೆ. ಅದಕ್ಕೂ ಮುಂಚೆ ಹೋಗಿ ಸತಿಪದಿಗಳೊಂದಾದ ಭಕ್ತಿ ಈತ ಒಪ್ಪುದ್ದು ಶಿವಂಗೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಜೋಡಿ ಸಾಧನೆಗೆ ಚಾಲನೆಯನ್ನ ಕೊಡ್ತಾ ಹೋಗ್ತಾರೆ. ಹೆಣ್ಣು ಯಾವಾಗ ಪೂಜೆಗೆ ಅನರ್ಹಳು ಅಂತಕ್ಕಂತಹ ಭಾವ ಇದ್ದಂತಹ ಕಾಲಘಟ್ಟದಲ್ಲಿ ಸತಿಪತಿಗಳು ಒಂದಾದ ಭಕ್ತಿ ಈತ ಒಪ್ಪುದು ಶಿವಂಗೆ ಅನ್ನುವ ಒಂದು ಮೌಲಿಕ ಮಾತನ್ನ ಆಡ್ತಾನೆ ಅವರು ಎಲ್ಲ ಒಂದ್ ಕಡೆಗೆ ದಾಂಪತ್ಯದ ಸಾಮರಸ್ಯಕ್ಕೆ ಬಹಳ ಒಳ್ಳೆಯ ಒಂದು ನಾಂದಿಯನ್ನ ಹಾಡಿದ್ರು. ಉತ್ತಮ ನಿದರ್ಶನವಾಗಿ ಇಂತಹ ವಚನಗಳನ್ನ ಆ ಕಾಲಘಟ್ಟದಲ್ಲಿ ರಚಿಸಿಕೊಟ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದ್ರ ಜೊತೆಗೇನೆ ದಾಂಪತ್ಯದಲ್ಲಿ ಸತ್ಯಶುದ್ಧತೆ ಇರಬೇಕು. ಅಂತರಂಗ ಬಹಿರಂಗದ ಒಂದು ಏನು ಸಮಾಗಮ ಇದೆಯಲ್ಲ, ಆ ಎರಡೂ ಸಮಾಗಮಗಳು ಸಮಸಮವಾಗಿ ಇರಬೇಕು. ಏಕತೆ ಇದ್ದಾಗ ಮಾತ್ರ ಕುಟುಂಬ ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನ ಮತ್ತೊಂದು ವಚನದಲ್ಲಿ ನೋಡೋದಾದ್ರೆ, ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯರ ಭಕ್ತಿ. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯರ ಭಕ್ತಿ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆ ಮಾಂಸ. ಈ ತರದ ವಿಷಮ ದಾಂಪತ್ಯ, ವಿಭಿನ್ನ ಆಚರಣೆ, ವಿಭಿನ್ನ ಭಕ್ತಿ ಏನಾದ್ರೂ ಇತ್ತು ಕುಟುಂಬದಲ್ಲಿ ಅಂದ್ರೆ ಅಮೃತದಲ್ಲಿ ವಿಷ ಬೆರೆಸಿದಂತೆ ಆಗ್ತದೆ ಅಂತಕ್ಕಂತಹ ಮಾತನ್ನ ಬಹಳ ಸ್ಪಷ್ಟವಾಗಿ ಶರಣರು ಇಂತಹ ವಚನಗಳಲ್ಲಿ ಕಟ್ಕೊಟ್ಟಿದ್ದಾರೆ. ಇದರ ಮೂಲಕ ಕುಟುಂಬ ಪರಿಕಲ್ಪನೆ ಆ ಕಾಲಘಟ್ಟದಲ್ಲಿ ಹೇಗಿತ್ತು ಅನ್ನುವಂಥದ್ದನ್ನ ನಾವು ಇವತ್ತು ತಿಳ್ಕೊಳ್ಳಿಕ್ಕೂ ಸಹ ಇವು ನಿದರ್ಶನಗಳಾಗಿ ನಮ್ಮೊಟ್ಟಿಗೆ ಇದಾವೆ ಕೂಡ. ಯಾವತ್ತಿಗೂ ಶರಣರು ಸಂಸಾರವನ್ನ ತ್ಯಜಿಸ್ಲಿಲ್ಲ, ಸನ್ಯಾಸಿಗಳು ಸಹ ಆಗ್ಲಿಲ್ಲ. ಅದು ಕುಟುಂಬವನ್ನ ಹೊರತುಪಡಿಸಿ ಸನ್ಯಾಸಿಯಾಗಿದ್ದಾಗ ಮಾತ್ರ ಶ್ರೇಷ್ಠತೆ ಸಿಗ್ತದೆ ಅಂತಕ್ಕಂತಹ ಮಾತುಗಳನ್ನ ಅವ್ರು ಎಲ್ಲೂ ಹೇಳಿಲ್ಲ. ಇಂದ್ರಿಯ ಸುಖವನ್ನ ನೈಸರ್ಗಿಕವಾಗಿ ಬಂದಂತಹ ಆ ಭಾವಗಳನ್ನ ತಾತ್ವಿಕವಾಗಿ ಅನುಭವಿಸ್ತಕ್ಕಂಥದ್ದೇ ಪರಿಪೂರ್ಣ ಬದುಕಿನ ಲಕ್ಷಣ ಅಂತಕ್ಕಂತಹ ಒಂದು ಸಿದ್ಧಾಂತವನ್ನ ಗಟ್ಟಿಗೊಳಿಸಿದಂತಹವರು 12ನೇ ಶತಮಾನದ ಶರಣರಾಗ್ತಾರೆ. ಒಬ್ಬ ವ್ಯಕ್ತಿ ಏನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ಅದಕ್ಕೆ ಪ್ರೇರಕವಾಗಿ, ಪೂರಕವಾಗಿ, ಆತಂಕಕಾರಿಯಲ್ಲದ ಒಂದು ಸುಂದರ ಕುಟುಂಬ ಇದ್ರೆ ಎಲ್ಲವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಹಾಯಕವಾಗಿ ಕುಟುಂಬ ವ್ಯಕ್ತಿಗೆ ಬೇಕೇ ಬೇಕು. ಇಂದ್ರಿಯ ನಿಗ್ರಹವನ್ನ ಮಾಡಿದ್ರೆ ಬಂದು ಕಾಡುವು ದೋಷಗಳು, ಮುಂದೆ ಬಂದು ಕಾಡುವು ಪಂಚೇಂದ್ರಿಯಗಳು ಅಂತ ಹೇಳಿ ಶರಣರು ಹೇಳ್ತಾರೆ. ಇಂದ್ರಿಯ ನಿಗ್ರಹವನ್ನ ಮಾಡೋದ್ರಿಂದ ಅದು ದೋಷಗಳು ಬರ್ತವೆ, ಕಾಡ್ತವೆ.
ಅನ್ನುವ ಒಂದು ವಚನವನ್ನ ಬಸವಣ್ಣನವರೇ ಹೇಳಿದ್ದಾರೆ. ಅಂದ್ರೆ ಇಂದ್ರಿಯ ನಿಗ್ರಹದ ನಿರಾಕರಣೆಯನ್ನ, ಕೌಟುಂಬಿಕ ಜೀವನದ ಪುರಸ್ಕಾರವನ್ನ ಇಂತಹ ವಚನಗಳ ಮೂಲಕ ಕಟ್ಟಿಕೊಟ್ಟಿದ್ದಾರೆ ಕೂಟ. ಹಾಗೆ ಮತ್ತೊಂದು ವಚನವನ್ನ ನೋಡೋದಾದ್ರೆ, ಭಕ್ತರ ಮನ ಹೆಣ್ಣಿನೊಳಗಾದರೆ ವಿವಾಹವಾಗಿ ಕೂಡು, ಭಕ್ತರ ಮನ ಮಣ್ಣಿನೊಳಗಾದರೆ ಕೊಂಡು ಆಲಯವ ಮಾಡು. ಇಲ್ಲಿ ಕಾಯಕ ಯೋಗಿ ಸಿದ್ದರಾಮರು ವೈವಾಹಿಕ ಬದುಕನ್ನ ಬಹಳ ಸುಂದರವಾಗಿ ಸಮರ್ಥಿಸಿಕೊಂಡಿದ್ದಾರೆ ಕೂಡ. ಇನ್ನು ಗಜೇಶ ಮಸಣಯ್ಯಗಳ ಪುಣ್ಯಶ್ರೀ ಅವರು ಒಂದು ಮಾತನ್ನು ಹೇಳ್ತಾರೆ, ಹೆಣ್ಣು ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ಹೆಣ್ಣಿಂಗೆಯೂ ಲಿಂಗಕ್ಕೆಯೂ ವಿರುದ್ಧವೇ. ಇಲ್ಲಿ ಬಹಳ ಚೆನ್ನಾಗಿ ಹೇಳ್ಯಾರ. ಹೆಣ್ಣು ಲಿಂಗ ಅಂದ್ರೆ ಅದೇನು ಎಣ್ಣೆ ಸಿಗೆಕಾಯ? ಎರಡು ವಿರುದ್ಧ ಧ್ರುವಗಳೇ. ಮನುಷ್ಯ ಜನ್ಮದಲ್ಲಿ ಮುಂದುವರೆಯುವಾಗ ನೈಸರ್ಗಿಕವಾಗಿ ಆ ಒಂದು ಪ್ರಕೃತಿಯ ಆ ಒಂದು ವೈವಿಧ್ಯತೆಗೆ ತಕ್ಕಂತೆ ಸಂತಾನೋತ್ಪತ್ತಿ ಆಗ್ಬೋದು, ಋತುಚಕ್ರ ಆಗ್ಬೋದು, ಅವೆಲ್ಲವೂ ಸಹ ಸಹಜವಾಗಿ ನಡೀತಕ್ಕಂಥದ್ದು. ಆ ಪ್ರಕೃತಿ ಹೆಣ್ಣಿಗೆ ಕೊಟ್ಟಿರ್ತಕ್ಕಂತಹ ಒಂದು ಕೊಡುಗೆ ಅಂತೇಳಿ ನಾವು ಅದನ್ನ ಗೌರವಿಸ್ಬೇಕೇ ಹೊರತು ಹೆಣ್ಣನ್ನ ಶೂದ್ರರ ಸಾಲಿಗೆ ಸೇರಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಹೆಣ್ಣು ಅಸ್ಪೃಶ್ಯಳಲ್ಲ, ಆಕೆ ಆತ್ಮಸ್ವರೂಪಿ, ಆಕೆ ಫಲವಂತಿಕೆಯ ಪ್ರತೀಕ ಅಂತಕ್ಕಂತಹ ಮಾತುಗಳನ್ನ ಇಂತಹ ವಚನಗಳ ಮೂಲಕ ಶರಣರು ನಮಗೆ ನಡೆಯಲ್ಲಿ ನುಡಿಯಲ್ಲಿ ಅವನ್ನ ಕಟ್ಟಿಕೊಟ್ಟು ಇವತ್ತಿಗೂ ಸಹ ದಾರ್ಶನಿಕತೆಯ ಒಂದು ತತ್ವವನ್ನ ನಮ್ಗೆ ಬಿಟ್ಟು ಹೋಗಿರುವಂತಹದ್ದನ್ನ ನೋಡ್ತೇವೆ. ಅದೇ ರೀತಿ ಬಸವಣ್ಣನವರ ಒಂದು ಏನು ಸಾಧನೆಯ ಉತ್ತುಂಗದ ಶಿಖರ ಇತ್ತಲ್ಲ, ಆ ಶಿಖರವನ್ನ ಏರ್ಲಿಕ್ಕೆ ಅಲ್ಲಿ ಇರ್ತಕ್ಕಂತಹ ಅವರ ಪತ್ನಿಯರೇ ಕಾರಣರು ಆಗ್ತಾರೆ. ಬಸವಣ್ಣನವರು ಸಹ ದಾಂಪತ್ಯದಲ್ಲಿ ಇಬ್ಬರು ಪತ್ನಿಯರನ್ನ ಪಡ್ಕೊಂಡಿದ್ರು. ಸಿರಿ, ಪ್ರಭೆ, ಜಾಣ್ಮೆ, ರೂಪ, ಉನ್ನತಿ, ಪತಿವ್ರತಾಚರಣೆ, ಪತಿವ್ರತ ತೇಜಗಳು ಅವೆಲ್ಲವೂ ಸಹ ಆ ದೇವಕುಲದ ಸ್ತ್ರೀಯರಿಗಿಂತ 100 ಮುಡಿಯಾಗಿ 12ನೇ ಶತಮಾನದಲ್ಲಿ ಮಹಿಳೆಯರಿಗೆ ಇತ್ತು ಅಂತಕ್ಕಂತಹ ವಿಚಾರವನ್ನು ಸಹ ನಾವು ಭೀಮಕವಿಯ ಬಸವ ಪುರಾಣದಲ್ಲಿ ಕಾಣ್ತೇವೆ ಕೂಡ. ವಚನ ಸಂಪುಟಗಳಲ್ಲಿಯೂ ಸಹ ಹಲವಾರು ಮಾಹಿತಿಗಳು ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತವೆ. ಇನ್ನು ಬಸವಣ್ಣನವರ ಅನುಭವ ಮಂಟಪ ಅಂದ್ರೆ ಅಲ್ಲಿ ಮಹಿಳೆಯರ ಆಗರವೇ ಇತ್ತು, ಅಲ್ಲಿ ವಿಚಾರ ಮಂಥನಗಳು ನಡೀತಾ ಇದ್ವು. ಅಂತಹ ಸಂದರ್ಭದಲ್ಲಿ ಬಸವಣ್ಣನವರ ಪತ್ನಿ ನೀಲಮ್ಮನವರು ಒಂದು ಮಾತನ್ನ ಹೇಳ್ತಾರೆ. ವಿಚಾರ ಪತ್ನಿಯಾದೆನಯ್ಯ ಅಂತ ಹೇಳಿ ಒಂದು ವಚನದಲ್ಲಿ ಹೇಳ್ತಾರೆ. ಅಂದ್ರೆ ನಾನು ವಿಚಾರ ಪತ್ನಿಯಾಗಿ ಬಸವಣ್ಣನವರನ್ನ ನಾನು ಸ್ವೀಕರಿಸಿದ್ದೇನೆ ಅಂತ ಹೇಳಿ ಹೇಳುವ ಮಾತಲ್ಲಿ ಒಂದು ರೀತಿಯ ಆಕೆಗೆ ಹೆಮ್ಮೆ ಇದೆ. ವೈಚಾರಿಕತೆಯ ಒಂದು ದಾರ್ಶನಿಕತೆಯ ಬುದ್ಧಿಮತ್ತೆಯ ಒಂದು ವಿಚಾರವಂತಿಕೆ ಅವಳಲ್ಲಿ ಇದೆ ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿ ಈ ಒಂದು ಮಾತು ನಮ್ಗೆ ತಿಳಿಸ್ಕೊಡ್ತದೆ ಕೂಡ. ಒಂದು ಸಾರಿ ಏನಾಗ್ತದೆ, ರಾತ್ರಿ ಒಬ್ಬ ಕಳ್ಳ ಬಸವಣ್ಣನವರ ಮನೆಗೆ ಬಂದಾಗ ನೀಲಾಂಬಿಕೆಯ ವಜ್ರದ ಹೋಲೆಗೆ ಅವನು ಕೈ ಹಾಕ್ತಾನೆ. ಆಗ ನೀಲಾಂಬಿಕೆ ಕಳ್ಳ ಕಳ್ಳ ಅಂತ ಹೇಳಿ ಕೂಗ್ತಾರೆ ಕೂಡ. ಆಗ ಎಲೆ ಶಂಕರನ ಕರಂ ನೊಂದುದು ಬೆಸಸುವಲ್ಲಿ ಕೊಡದೆ ನಿಲ್ಲುವುದೇ. ಅವನ್ ಕೇಳಿದ ತಕ್ಷಣ ಕೊಡ್ಬೇಕಿತ್ತಲ್ಲ, ನೀನು ಯಾಕೆ ಕೊಡ್ಲಿಲ್ಲ? ಒಡ ನಿರ್ಧ ಸತಿಯೆಂದು ನೆಚ್ಚಿರ್ದೇನಯ್ಯ, ನೀನ್ ನನ್ ಜೊತೆಗಿದೀಯಾ, ನನ್ನ ತತ್ವ ಸಿದ್ಧಾಂತಗಳಿಗೆ ನೀನು ಬದ್ಧಳಾಗಿದೀಯ ಅಂತ ಅನ್ಕೊಂಡಿದ್ದೆ. ಅಯ್ಯೋ ತೆಗೆದುಕೊಡು, ಎಲ್ಲ ಚಾಂಡಾಲಾಗಿತ್ತಿ ಅಂತ ಹೇಳಿ ಹೆಂಡತಿಗೆ ಹೇಳಿದಾಗ ಪ್ರತ್ಯುತ್ತರವನ್ನ ಕೊಡದೇನೆ ಆ ತಾಯಿ ಓಲೆಯನ್ನ ಬಿಚ್ಚಿ ಕೊಡ್ತಾಳೆ ಅನ್ನುವ ಒಂದು ಕಥನವೂ ಸಹ ಇವತ್ತು ನಮ್ಗೆ ಇದೆ. ಅಂದ್ರೆ ಇಲ್ಲಿ ದಾಂಪತ್ಯದಲ್ಲಿ ಎತ್ತು ಏರಿಗೆಳಿತು ಅಂದ್ರೆ ಕೋಣ ನೀರಿಗೆಳಿತು ಅನ್ನೋ ಹಾಗೆ ನಮ್ಮ ಜನಪದರ ಗಾದೆಯಂತೆ ಆಗ್ಬಾರ್ದು. ಆ ರೀತಿಯಾಗಿ ಏನಾದ್ರೂ ವಿರುದ್ಧ ದಾಂಪತ್ಯ ನಮ್ಮಲ್ಲಿ ಇತ್ತು ಅಂದ್ರೆ ಸಾಮರಸ್ಯ ಇಲ್ಲ ಅಂತೇಳಿ ಅಂದ್ರೆ ಜೀವನ ನಿಜವಾಗ್ಲೂ ಸಹ ಸುಖಮಯ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಗ ಆಗುವ ಒಂದು ಪ್ರಯತ್ನವೂ ಸಹ ಮಾಡ್ಲಿಕ್ಕೆ ಅಸಾಧ್ಯ. ಅಲ್ಲಿ ಹೆಣ್ಣು ಅಂದ್ರೆ ತಾಯಿ ಆಗ್ಬೋದು, ಅಕ್ಕ ಆಗ್ಬೋದು, ತಂಗಿ ಆಗ್ಬೋದು, ಸಹೋದರಿ ಆಗ್ಬೋದು, ಏನೆಲ್ಲ ಪಾತ್ರಗಳನ್ನ ಮಾಡ್ಕೊಂಡು ಕುಟುಂಬ ಪರಿಕಲ್ಪನೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ಕೊಂಡು ಬಂದಿರುವಂತಹದ್ದನ್ನ ನಾವು ವಚನ ಸಾಹಿತ್ಯದ ಪ್ರತಿ ಹಂತದಲ್ಲಿಯೂ ಸಹ ನೋಡ್ತಾ ಹೋಗ್ತೇವೆ. ಬಸವಣ್ಣನವರ ಒಂದು ಅಗಮ್ಯ ಸಾಧನೆಗೆ ಕಾರಣರಾಗಿರ್ತಕ್ಕಂಥವರು ಅವರ ಸಹೋದರಿಯಾಗಿರ್ತಕ್ಕಂತಹ ಅಕ್ಕನಾಗಮ್ಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.
ಬಸವನೇ ಮುಖ ಸಜ್ಜೆ ಬಸವನೇ ಅಮಳೋಕ್ಯ, ಬಸವನೇ ಮುಖ ಸಜ್ಜೆ ಬಸವನೇ ಅಮಳೋಕ್ಯ, ಬಸವನ ನಾನೆತ್ತಿ ಮುದ್ದಾಡಿದೆನು, ಬಸವನಿಗೂ ನನಗೂ ಭೇದ ಭಾವವಿರದು ಅಂತೇಳಿ ಅಕ್ಕನಾಗಮ್ಮ ಬಹಳ ಅಕ್ಕರೆಯಿಂದ ತಮ್ಮನನ್ನು ಬೆಳೆಸಿದ ರೀತಿ, ಆತನನ್ನ ಪೋಷಿಸಿ ಪಾಲಿಸಿ ತನ್ನೊಟ್ಟಿಗೆ ಚಿಕ್ಕ ಮಗುವಾಗಿದ್ದಾಗ ಒಂದು ಅಗ್ರಹಾರ ಸಂಸ್ಕೃತಿಯನ್ನ ತೊಡೆದು ಹೊರಬಂದಾಗ ಆ ತಮ್ಮನ ಜೊತೆಗೆ ತಾನು ನಿಂತು ಆತನಿಗೆ ಒಂದು ಸಂಸ್ಕಾರವನ್ನ ಕೊಟ್ಟಂತಹ ಹೆಣ್ಣು ಅಂತ ಹೇಳಿದ್ರೆ ಅಕ್ಕನಾಗಮ್ಮ. ಕೌಟುಂಬಿಕ ಪರಿಕಲ್ಪನೆಯಲ್ಲಿ ಹೆಣ್ಣು ಬಹಳ ಮಹತ್ವದ ಪಾತ್ರವನ್ನ ಪಡ್ಕೊಂಡ್ಲು ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ನಿದರ್ಶನ ಮತ್ತೆ ನಮ್ಗೆಲ್ಲೋ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಹುದು. ಹಾಗೇನೆ ಅಕ್ಕನಾಗಮ್ಮನವರ ಮಗ ಚೆನ್ನಬಸವಣ್ಣ ಅಗಮ್ಯ ಸಾಧಕ. ಇಡೀ ವಚನ ಸಾಹಿತ್ಯದಲ್ಲಿ ಅತಿ ವಿದ್ವತ್ತನ್ನ ಬುದ್ಧಿವಂತಿಕೆಯನ್ನ ಪಡೆದಂತಹ, ಅತಿ ಚಿಕ್ಕ ವಯಸ್ಸಿನಲ್ಲಿ ಪ್ರಬುದ್ಧತೆಯನ್ನ ಪಡೆದಂತಹ ಚೆನ್ನಬಸವಣ್ಣನವರು ಅಕ್ಕನಾಗಮ್ಮನವರ ಮಗ. ಅವರು ಈಗಾಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಸೋದರ ಮಾವ ಬಸವಣ್ಣನವರ ಪ್ರಕೃತಿ ಇತ್ತು, ಹಾಗೆ ಅತ್ತೆಯರಾಗಿರ್ತಕ್ಕಂತಹ ನೀಲಾಂಬಿಕೆ ಗಂಗಾಂಬಿಕೆಯರ ಸಂಘ ಇತ್ತು, ತಾಯಿ ಅಕ್ಕನಾಗಮ್ಮನವರ ಒಂದು ಸಾಮೀಪ್ಯತೆ ಇತ್ತು. ಒಂದು ಸುಂದರ ಕುಟುಂಬದಲ್ಲಿ ಎಲ್ಲವೂ ಚೆನ್ನಾಗಿದ್ರೆ ಆ ಬೆಳೆಯುವ ಕುಡಿಗಳು ಸಹ ಬಹಳ ಪ್ರಖರತೆಯನ್ನ ಪಡ್ಕೊಳ್ತಾರೆ, ಬಹಳ ಬುದ್ಧಿಶಾಲಿಗಳಾಗ್ತಾರೆ ಅನ್ನೋದಕ್ಕೆ ಚೆನ್ನಬಸವಣ್ಣನವರ ಜೀವನನೇ ಬಹಳ ಸ್ಪಷ್ಟ ಉದಾಹರಣೆ ಅಂತೇಳಿ ಹೇಳ್ಬೋದು. ಒಂದ್ ಕಡೆಗೆ ಹೇಳ್ತಾರೆ, ಚೆನ್ನಬಸವಣ್ಣನವರ ಒಂದು ಬಾಲ್ಯದಲ್ಲಿ ಆ ಒಂದು ಬಸವಣ್ಣನವರ ಕುಟುಂಬ ಹೇಗಿತ್ತು ಅಂತ ಹೇಳಿದ್ರೆ, ಎತ್ತ ನೋಡಿದಡತ್ತ ಲಿಂಗ ಪೂಜೆ, ಎತ್ತ ನೋಡಿದಡತ್ತ ಲಿಂಗ ಪೂಜೆ, ಒತ್ತಿ ಇಂಡಿದರೆ ಭಕ್ತಿ ಎಂಬ ರಸ, ಜಂಗಮಾರಾಧನೆ, ಕಿವಿಗೊಟ್ಟು ಕೇಳಿದ್ದೆಲ್ಲ ಶಿವಾನುಭವ ಗೋಷ್ಠಿ, ಸವಿದ ವಾಸನೆಯೆಲ್ಲ ದೀಪ ಧೂಪದ ಪರಿಮಳ ದ್ರವ್ಯ. ಇಂತಹ ವಾತಾವರಣದಲ್ಲಿ ಆ ಮಹಾಮನೆಯ ವಾತಾವರಣದಲ್ಲಿ ಚೆನ್ನಬಸವಣ್ಣನವರು ಜನಿಸಿದ್ದಕ್ಕೇನೆ ಅವರು ಒಬ್ಬ ಮೇರು ಪರ್ವತವಾಗಿ, ಅರಿವಿನ ಗುರುವಾಗಿ, ತಿಳಿವಿನ ತುದಿಯನ್ನ ಮುಟ್ಟಿದ್ರು. ಅದು ಸಾಧ್ಯವಾದದ್ದು ಇಂತಹ ಕೌಟುಂಬಿಕ ಹಿನ್ನೆಲೆಯಲ್ಲಿ ಅಂತೇಳಿ ನಾವು ಗಮನಿಸ್ಕೊಳ್ಬೇಕಾಗ್ತದೆ. ಈಗೇನೆ ಶರಣರ ಒಂದು ದಾಂಪತ್ಯದ ಬದುಕಲ್ಲಿ ಎಲ್ಲ ಶರಣೆಯರು ಹೇಗೆ ಪಾತ್ರವನ್ನ ವಹಿಸಿದ್ರು ಅನ್ನೋದಕ್ಕೆ ಒಂದು ಸಾರಿ ಏನಾಗ್ತದೆ, ದಾರಿ ಹೋಕರನ್ನ ನೋಡ್ತಾ ಬಾಚಿಯಿಂದ ಕೆತ್ತುವಾಗ ಮಾರಯ್ಯ ಕಾಲನ್ನ ಕೆತ್ಕೊಳ್ತಾನೆ, ಪೆಟ್ಟಾಗ್ತದೆ. ಅಂತಹ ಸಂದರ್ಭದಲ್ಲಿ ಹೆಂಡತಿ ಹೇಳ್ತಾಳೆ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ನೀನೇನು ಕೈ ತಪ್ಪಿ ಕೆಟ್ಟಿದೆ, ಕಾಲಿಗೆ ಪೆಟ್ಟಾಯ್ತು, ನಿನ್ನ ಕೈ ಸರಿಯಾಗಿ ಹಿಡಿದು ಬಾಚಿಯನ್ನ ಕೆಲಸ ಮಾಡಿದ್ರೆ ಕಾಲಿಗೆ ಪೆಟ್ಟಾಗ್ತಾ ಇದ್ದಿಲ್ಲ. ಗುರು ಲಿಂಗ ಜಂಗಮ ಬಂದ್ರೂ ಸಹ ಅದರ ಹಂಗನ್ನ ಮರೆತು ನಾವು ಕಾಯಕವನ್ನ ಮಾಡಬೇಕು. ಹಾಗಾದಾಗ ಮಾತ್ರ ಬಸವಣ್ಣನವರ ಒಂದು ಕಾಯಕ ತತ್ವಕ್ಕೆ ಅರ್ಥ ಬರ್ತದೆ ಅಂಥೇಳಿ ಆಕೆ ಹೇಳ್ತಾಳೆ. ಆ ಕಾಳವೆಯ ಒಂದು ಉಪದೇಶದ ಮಾತು ಏನಿತ್ತಲ್ಲ ಅದನ್ನ ಕೇಳಿದಾಗ ಆಗ ಮಾರಯ್ಯನವರು ಒಂದ್ ಮಾತನ್ನ ಹೇಳ್ತಾರೆ, ಏನ್ ಬಿಡು ಇದೆಲ್ಲ ಸಹಜ ಆಗ್ತಾ ಇರ್ತದೆ ಕೆಲಸ ಮಾಡುವಾಗ, ಆ ಕಡೆ ಈ ಕಡೆ ನೋಡದೆ ಅದ್ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಅಂದಾಗ ಅವಾಗ ಬಹಳ ಸ್ಪಷ್ಟವಾಗಿ ಆಕೆ ಹೇಳ್ತಾಳೆ, ಕಾಯಕದಲ್ಲಿ ನಿರತನಾದರೆ ಗುರು ಜಂಗಮ ಬಂದ್ರೂ ಮರಿಬೇಕು ಅಂತ ನಿನ್ನೆ ತಾನೇ ಅಣ್ಣ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಹೇಳಿರ್ತಕ್ಕಂತಹ ಮಾತನ್ನ ನೀನು ಇಷ್ಟು ಬೇಗ ಮರ್ತು ಬಿಟ್ಟೆಲ್ಲ ಅಂತೇಳಿ ಆಕೆ ಗಂಡನನ್ನ ಎಲ್ಲ ಒಂದ್ ಕಡೆಗೆ ಜಾಗೃತಿಗೊಳಿಸ್ತಾಳೆ. ಅಂದ್ರೆ ಹೆಣ್ಣು ಯಾವತ್ತಿದ್ರು ಆ ಒಂದು ಗಂಡಿನ ಆ ಒಂದು ಶ್ರೇಯಸ್ಸಿಗೆ ಬೆನ್ನೆಲುವಾಗಿ ಹಂತ ಹಂತವಾಗಿ ನಿಲ್ತಾಳೆ ಅನ್ನೋದಕ್ಕೆ ಈ ತರದ ಒಂದು ನಿದರ್ಶನಗಳು ನಮ್ಮ ವಚನಗಳಲ್ಲಿ ಸಿಗ್ತಾ ಹೋಗ್ತವೆ. ಕಲ್ಯಾಣದ ಮಹಾಮನೆಯ ಬೀದಿಯಲ್ಲಿ ಅಕ್ಕಿಯನ್ನ ಆರಿಸ್ತಕ್ಕಂತಹ ಒಬ್ಬ ಕಾಯಕದ ಶರಣ ಮಾಚಯ್ಯ ಒಂದಿನ ಏನಾಗ್ತದೆ, ಅವನು ಹೆಚ್ಚು ಅಕ್ಕಿಯನ್ನ ಆರಿಸ್ಕೊಂಡು ತಗೊಂಡ್ ಬರ್ತಾನೆ. ಆಗ ಇದಕ್ಕೆ ಲಕ್ಕಮ್ಮ ಹೇಳ್ತಾಳೆ, ಆತನ ಹೆಂಡತಿ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ಈ ಸಕ್ಕಿ ಆಸೆ ನಿಮಗೆ ಯಾಕೆ? ಇಲ್ಲಿ ಅರಸ ಇಡೀ ರಾಜ್ಯವನ್ನ ಪ್ರಜೆಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥವ್ನು. ಆಸೆ ಅಂತಕ್ಕಂಥದ್ದು ಅರಸನಿಗೆ ಮಾತ್ರ ಇರ್ಬೇಕೆ ಹೊರತು ನಿಮ್ಮಂತಹ ಸಾಮಾನ್ಯ ಜನರಿಗೆ ಇರಬಾರ್ದು. ಹಾಗಾಗಿ ಈ ಸಕ್ಕಿ ಆಸೆ ನಿನಗೆ ಯಾಕೆ ಬಂತು? ನಿನಗೆ ಇಷ್ಟೊಂದು ಅಕ್ಕಿ
ತಗೊಂಡು ಬರುವಂತಹ ಸಂಗ್ರಹದ ಒಂದು ಆ ಮನೋಭಾವ ಇರಬಾರ್ದು. ನಾವು ಅವತ್ತು ಕಾಯಕ ಮಾಡಬೇಕು, ಅದರಿಂದ ಬಂದಿರತಕ್ಕಂಥ ಆಹಾರವನ್ನು ತಂದು ಅದರಲ್ಲಿ ಗುರುಲಿಂಗ ಜಂಗಮಕ್ಕೆ ನೀಡಿ ಉಳಿದಿದ್ದನ್ನ ಪ್ರಸಾದವನ್ನ ಸ್ವೀಕರಿಸಬೇಕು. ಅದು ನಮ್ಮ ಬದುಕಾಗಬೇಕು ಅನ್ನುವ ನೀತಿಯನ್ನ ಹೇಳ್ತಾಳೆ. ಒಂದು ಸಾರಿ ಅನುಭವ ಮಂಟಪದಲ್ಲಿ ಗಂಡ ಮಾರಯ್ಯ ಆ ಬಸವಣ್ಣನವರ ಪ್ರವಚನವನ್ನ ಕೇಳ್ತಾ ಕುಳಿತುಕೊಂಡಾಗ ಹೇಳ್ತಾಳೆ, ಕಾಯಕ್ಕ ನಿಂತೀತು ಹೋಗಯ್ಯ ಎನ್ನಾಳ್ದನೆ. ಕಾಯಕ ನಿಲ್ತದ, ಅಲ್ಲಿ ಕೆಲಸ ನಿಲ್ತದೆ, ಹೋಗಪ್ಪ ಇದನ್ನ ಕೇಳಬೇಡ ನೀನು. ಅಂದ್ರೆ ಮೈ ಮುರಿದು ದುಡಿಬೇಕು, ಬೆವರು ಸುರಿಸಿ ಉಣ್ಬೇಕು. ಅದು ಶರಣರ ಕಾಯಕ ತತ್ವ. ಬರೀ ನೀತಿಯನ್ನ ಕೇಳ್ತಾ ಕುಳಿತುಕೊಳ್ಳೋದಲ್ಲ, ನಾವು ಅದನ್ನ ಬದುಕಲ್ಲಿ ಅಳವಡಿಸ್ಕೊಳ್ಬೇಕು. ಸಮಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಸಮಯವನ್ನ ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬಾರ್ದು ಅನ್ನುವ ಮಾತನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳುವುದರ ಮೂಲಕ ಎಲ್ಲ ಒಂದ್ ಕಡೆಗೆ ಸಮಾಜ ನಿರ್ಮಾಣದಲ್ಲಿ ಪತ್ನಿಯಾಗಿ, ತಾಯಿಯಾಗಿ, ಅಕ್ಕನಾಗಿ ಹೆಣ್ಣು ಸಾಕಷ್ಟು ಬದಲಾವಣೆಗಳನ್ನ ತರುವಲ್ಲಿ 12ನೇ ಶತಮಾನ ಹೆಣ್ಣಿಗೆ ಸಹಾಯಕ ಆಯ್ತು ಅಂತ ಹೇಳಿ ಹೇಳಬಯಸ್ಬೋದು. ಇನ್ನು ಶರಣರು ಸಂಸಾರಿಗಳಾಗಿದ್ರು ಅನ್ನೋದಕ್ಕೆ ಬಹಳ ಕುಟುಂಬಗಳು ನಮ್ಗೆ ಇವತ್ತು ನಿದರ್ಶನವಾಗಿ ಸಿಗ್ತವೆ. ಬಸವಣ್ಣ, ನೀಲಾಂಬಿಕೆ, ಗಂಗಾಂಬಿಕೆಯರು ಬಸವಣ್ಣನವರಿಗೆ ಇಬ್ಬರು ಪತ್ನಿಯರು ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಇನ್ನು ಉರುಲಿಂಗಪೆದ್ದಿ ಕಾಳವೆ ಅವರು ಸಹ ಸುಂದರ ಸಂಸಾರವನ್ನ ಮಾಡಿಕೊಂಡು ತಮ್ಮ ಕಾಯಕವನ್ನ ಮಾಡಿಕೊಂಡು ವಚನಗಳನ್ನ ಕಟ್ಟಿ ಅನುಭವ ಮಂಟಪದಲ್ಲಿ ಪಾಲ್ದಾರರಾದ್ರು. ಹಾಗೆ ಅಡಪದ ಅಪ್ಪಣ್ಣ, ಅಡಪದ ಲಿಂಗಮ್ಮ ಆಗ್ಬೋದು, ಇನ್ನು ಮೋಳಗಿ ಮಾರಯ್ಯ ಕಾಳವೆಯವರಾಗ್ಬೋದು, ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ಆಗ್ಬೋದು. ಹೀಗೆ ಹಲವಾರು ಜನ ಶರಣ ದಂಪತಿಗಳು ಆ ದಾಂಪತ್ಯವನ್ನ ಒಪ್ಕೊಂಡ್ರು, ದಾಂಪತ್ಯವನ್ನ ಅಪ್ಕೊಂಡ್ರು, ಆ ಬದುಕಿನಲ್ಲಿ ಅಪಾರ ಪ್ರೀತಿಯನ್ನ ಇಟ್ಕೊಂಡ್ರು, ಪ್ರಾಪಂಚಿಕ ಸುಖದಲ್ಲಿ ಪರಮಾರ್ಥವನ್ನ ಕಂಡ್ಕೊಂಡ್ರು, ಒಬ್ಬರನ್ನೊಬ್ಬರು ಹರಿತು ನಡ್ಕೊಂಡ್ರು, ನೆಮ್ಮದಿಯ ದಾಂಪತ್ಯವನ್ನ ಪಡ್ಕೊಂಡ್ರು. ಈ ಶರಣರ ಸಿದ್ಧಾಂತ ಏನಿತ್ತಲ್ಲ, ಆ ಸಿದ್ಧಾಂತ ಕೌಟುಂಬಿಕ ನೆಲೆಯಲ್ಲಿ ಮಾತ್ರ ನಿಲ್ಲದೆ ಅದ್ರ ಜೊತೆಗೇನೆ, ಕುಟುಂಬದ ಜೊತೆಗೇನೆ ಸಾಹಿತ್ಯವನ್ನ ಕಟ್ಟಿದ್ರು. ವಚನಗಳನ್ನ ಇವತ್ತು ನಮಗೆ ರಾಶಿ ವಚನಗಳ ಜೀವನಾನುಭವವನ್ನ ನಮ್ಮೊಟ್ಟಿಗೆ ಬಿಟ್ಟು ಹೋದ್ರೂ ಕೂಡ ಅವೆಲ್ಲವೂ ಸಹ ಅವರು ನಡೆದಂತೆ ನುಡಿದದ್ದು, ನುಡಿದಂತೆ ನಡೆದದ್ದರ ಒಂದು ನಿದರ್ಶನವಾಗಿ ನಮ್ಗೆ ಇವತ್ತು ವಚನ ಸಾಹಿತ್ಯ ಸಿಗ್ತದೆ ಕೂಡ. ಇನ್ನು ಸಂಸಾರಿಗಳಾಗದೆ ಇರ್ತಕ್ಕಂತಹ ಅಕ್ಕ ಮಹಾದೇವಿ ಆಗ್ಬೋದು, ಬೊಂತಾಯಕ್ಕ, ಗೊಗ್ಗವೆ, ಇವರು ಯಾರು ಸಂಸಾರಿಗಳಾಗಿರ್ಲಿಲ್ಲ. ಆದ್ರೆ ಈ ಹೆಣ್ಣು ಮಕ್ಕಳು ಸತಿಪತಿಗಳೊಂದಾದ ಭಕ್ತಿ ಈತ ಒಪ್ಪುದು ಶಿವಂಗೆ ಅಂತ ಏನು ನಮ್ಮ ಆದ್ಯ ವಚನಕಾರರು ಹೇಳಿದ್ರಲ್ಲ, ಅದರ ಒಂದು ಮಾತನ್ನೇ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ತಮ್ಮ ಚಿಂತನೆಯನ್ನ ಸತಿಪತಿಗಳ ಭಾವವನ್ನ ಅವರು ಶರಣ ಸತಿ ಲಿಂಗಪತಿ ಅಂತಕ್ಕಂತಹ ಒಂದು ಸ್ಲೋಗನ್ ಅನ್ನ ಇಟ್ಕೊಂಡು ನಮಗೆ ಲಿಂಗವೇ ನಮಗೆ ಪತಿ, ದೈವತ್ವದಲ್ಲಿ ನಾವು ಗಂಡನನ್ನ ಕಾಣ್ತೇವೆ, ಸಂಸಾರವನ್ನ ಮಾಡ್ತೇವೆ ಅಂತೇಳಿ ಕೌಟುಂಬಿಕ ನೆಲೆಯಲ್ಲಿ ನಿಂತು ಅವರು ಸಹ ಚಿಂತನೆಯನ್ನ ಮಾಡ್ತಾರೆ. ವಿವಾಹಿತೆಯರಲ್ಲದಿದ್ರೂ ಸಹ ಕೌಟುಂಬಿಕ ನೆಲೆಯಲ್ಲಿ ವಚನಗಳನ್ನ ಕಟ್ಟಿರುವಂತಹದ್ದನ್ನ ನೋಡ್ತೇವೆ. ಅಕ್ಕ ಮಹಾದೇವಿ ಒಂದ್ ಕಡೆಗೆ ಬಹಳ ಸುಂದರವಾಗಿ ಕೌಟುಂಬಿಕ ಪರಿಕಲ್ಪನೆ, ದಾಂಪತ್ಯದಲ್ಲಿ ಅನೋನ್ಯತೆ ಹೆಂಗ್ ಇರಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದಳೆ ಕೂಡ. ಅರಿಸಿನವನೇ ಮಿಂದು ಹೂದೊಂಡೆಯನ್ನೇ ತೊಟ್ಟು ದೇವಾಂಗವನ್ನುಟ್ಟು ಪುರುಷ ಭಾರ ಪುರುಷ ರತ್ನವೇ ಭಾರ. ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆಗೆ ಪುರುಷಾಗಮನಕ್ಕೆ ವಧುವಾಗಿ ಕಾಯ್ತಕ್ಕಂತಹ ಸ್ತ್ರೀಭಾವ ಬಹಳ ಸುಂದರವಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ. ಅರಿಸಿನವನೇ ಮಿಂದು ಹೂದೊಂಡೆಯನ್ನ ಹುಟ್ಟು ಆ ಪುರುಷಾಗಮನಕ್ಕಾಗಿ ಒಂದು ಹೆಣ್ಣು ಕಾಯ್ತಾ ಇದ್ದಾಳೆ. ಕಾದು ಕಾದು ಸುಸ್ತಾದಾಗ ಮತ್ತೆ ಮುಂದೆ ಹೋಗಿ ಅಕ್ಕ ಹೇಳ್ತಾಳೆ, ಕಳವಳದ ಮನವು ತಲೆ ಕೆಳಗಾಗಿತ್ತವ್ವ, ಕಳವಳದಿಂದ ಮನಸ್ಸು ತಲೆ ಕೆಳಗಾಗಿದೆ. ಸುಳಿದು ಬೀಸುವ ಗಾಳಿ ಉರಿಯಾಯಿತ್ತವ್ವ, ಬೆಳೆದಿಂಗಳು ಬಿಸಿಯಾಯಿತ್ತವ್ವ. ಅಂದ್ರೆ ಎಲ್ಲ ಒಂದ್ ಕಡೆಗೆ ಆ ಒಂದು ಪತಿಯನ್ನ ಕಾಣದ ಆದಾಗ ಆ ಒಂದು ಕಳವಳದ ಭಾವ ಆಕೆಗೆ ಅನಿಸ್ತದೆ. ಅದನ್ನ ವಚನದಲ್ಲಿ ಕಟ್ಟಿದಾಳೆ ಕೂಡ. ಅದ್ರ ಜೊತೆಗೆ ಇನ್ನೂ ಮುಂದೆ ಹೋಗಿ ಯಾವಾಗ ಚನ್ನಮಲ್ಲಿಕಾರ್ಜುನ ಬಂದು ಸೇರ್ತಾನೋ ಆಗ ಹೇಳ್ತಾಳೆ, ಅಚ್ಚುಮೆಚ್ಚುಗವಾಗಿ ಒಪ್ಪಿದ ಪರಿಯ ನೋಡ, ನನ್ನ ದೇವರು, ನನ್ನ ಆರಾಧ್ಯ ದೈವ ನನ್ನ ಜೊತೆಗೆ ಬಂತು. ಅಚ್ಚುಮೆಚ್ಚುಗವಾಗಿ ಒಪ್ಪಿದ ಪರಿಯ ನೋಡ, ಅಪ್ಪಿದರೆ ಅಸ್ಥಿಗಳು ನುಗ್ಗು ನುರಿಯಾಗಬೇಕು.
ಬೆಚ್ಚಗೆ ಬೆಸುಗೆ ಅರಿಯದಂತಿರಬೇಕು. ಇಲ್ಲಿ ಎಲ್ಲ ಒಂದ್ ಕಡೆಗೆ ಅಕ್ಕನ ಅಭಿವ್ಯಕ್ತಿ ಅಂತ ಹೇಳಿದ್ರೆ ಹೆಣ್ಣೊಬ್ಬಳ ಒಂದು ಆ ವೈಯಕ್ತಿಕವಾಗಿರ್ತಕ್ಕಂತಹ ಆಸೆಗಳಾಗ್ಬೋದು, ಆಕಾಂಕ್ಷೆಗಳಾಗ್ಬೋದು, ಅವೆಲ್ಲವೂ ಎಲ್ಲ ಒಂದ್ ಕಡೆಗೆ ಸಾಮಾಜಿಕ ಚೌಕಟ್ಟಿನಲ್ಲಿ ಆ ನಿಯಮವನ್ನ ಮೀರಿ ಮಾತನಾಡ್ತಕ್ಕಂತಹ ವಿಚಾರಗಳಾಗಿ ಈ ಒಂದು ವಚನವನ್ನ ನಾವು ನೋಡ್ತೇವೆ. ಬಹುಶಃ 12ನೇ ಶತಮಾನಕ್ಕಿಂತ ಹಿಂದೆ ಹೋದಾಗ ಆ ಕಾಲಘಟ್ಟದಲ್ಲಿ ಹೆಣ್ಣು ತನ್ನ ಒಳಗಿನ ಆ ಈ ಒಂದು ಬಯಕೆಗಳನ್ನ ಆ ಸ್ವತಂತ್ರವಾಗಿ ಹೇಳ್ಕೊಳ್ಳಿಕ್ಕೂ ಸಹ ಹೆದರುವಂತಹ ಕಾಲಘಟ್ಟ ಅದಿತ್ತೇನೋ ಅಂತೇಳಿ ಅನಿಸ್ತದೆ. ಹಾಗಾಗಿ ಬಹಳ ಸ್ವಚ್ಛಂದವಾಗಿ ಅಕ್ಕ ವಚನಗಳನ್ನ ಕಟ್ಟುವುದರ ಮೂಲಕ ಹೆಣ್ಣಿಗೂ ಸಹ ಭಾವನೆ ಇದೆ. ಆಕೆ ಏರುವ ಯಂತ್ರ ಅಲ್ಲ, ಆಕೆ ಭೋಗದ ವಸ್ತು ಅಲ್ಲ, ಆಕೆ ದೈವ ಸ್ವರೂಪಿ, ಆಕೆಗೂ ಕನಸುಗಳಿದಾವೆ, ಆಕೆಗೂ ಮನಸ್ಸಿದೆ, ಆಕೆಯನ್ನ ಒಬ್ಬ ಜೀವಂತ ವ್ಯಕ್ತಿಯಾಗಿ ನೋಡ್ರಿ, ಆಕೆಯನ್ನ ನೀವು ಕುಟುಂಬದ ಒಬ್ಬ ಶ್ರೇಷ್ಠ ನಾಯಕಿಯಾಗಿ ಆಕೆಯನ್ನ ನಡೆಸ್ಕೊಳ್ರಿ. ಪರಸ್ಪರ ಈ ಕೌಟುಂಬಿಕವಾಗಿ ದಾಂಪತ್ಯದಲ್ಲಿ ಅನೋನ್ಯತೆ ಇದ್ದಾಗ ಮಾತ್ರನೇ ಆರೋಗ್ಯಪೂರ್ಣ ಕುಟುಂಬ ಇರ್ಲಿಕ್ಕೆ ಸಾಧ್ಯ. ಅದು ಅಕ್ಕನ ಒಂದು ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ನೆರವೇರ್ತಾ ಇದೆ. ಎಲ್ಲೂ ಕಲಹಗಳು, ಕೌಟುಂಬಿಕ ಕಲಹಗಳು ಇರಬಾರ್ದು. ಆ ತರಹ ಕಲಹಗಳು ಇದ್ದಾಗ ಏನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಗಂಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಸರಿದೂಗಿಸ್ಕೊಂಡು ಹೋದಾಗ ಮಾತ್ರ ಕೌಟುಂಬಿಕ ಪರಿಕಲ್ಪನೆ ಅಂತಕ್ಕಂಥದ್ದು ಸ್ವಚ್ಛಂದವಾಗಿ ಇದ್ದಾಗ ಮಾತ್ರ ಕುಟುಂಬ ಪ್ರಗತಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಹೆಣ್ಣಿಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಹೊರಗು ಒಳಗು ದುಡಿತಕ್ಕಂತಹ ಒಂದು ಸೌಲಭ್ಯಗಳಿದಾವೆ. ಆರ್ಥಿಕವಾಗಿ ಹೆಣ್ಣು ಇವತ್ತು ಸಬಲಳಾಗಿದ್ದಾಳೆ ಕೂಡ. ಆದರೆ ಇವತ್ತಿನ ಕೇಡಕರ ಸಂಗತಿ ಅಂತ ಹೇಳಿದ್ರೆ, ಹಿಂದೆ ಎಷ್ಟೆಲ್ಲ ವಿವಾಹಗಳನ್ನು ಮಾಡ್ಕೊಂಡ್ರು ವಿಚ್ಛೇದನಗಳಾಗ್ತಾ ಇರ್ಲಿಲ್ಲ. ಅದನ್ನ ಹಾಗೆ ಸರಿದೂಗಿಸ್ಕೊಂಡು ಹೋಗ್ತಕ್ಕಂತಹ ಶಕ್ತಿ ಹೆಣ್ಣಿಗಿತ್ತು. ಆದ್ರೆ ಇವತ್ತು ವಿವಾಹ ವಿಚ್ಛೇದನಗಳಾಗ್ತಾ ಇದಾವೆ, ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ, ಕೊಲೆಗಳು ಹೆಚ್ಚಾಗ್ತಾ ಇದಾವೆ. ಹಾಗೇನೆ ಹೆಣ್ಣಿನ ಒಂದು ಬಗ್ಗೆ ಶೋಷಣೆಗಳು ಹೆಚ್ಚಾಗ್ತಾ ಇದ್ದಾವೆ. ಯಾಕೆ ಹೀಗಾಯ್ತು? ಸತಿಪತಿಗಳಲ್ಲಿರ್ತಕ್ಕಂತಹ ಸಾಮರಸ್ಯಕ್ಕೆ, ಆ ಒಂದು ಸುಖಿ ಕುಟುಂಬಕ್ಕೆ ಪೂರಕವಾದ ಒಂದು ವಾತಾವರಣ ಸೃಷ್ಟಿ ಆಗಿಲ್ವಾ? ಇಂತಹ ಆಧುನಿಕ ಕಾಲಘಟ್ಟದಲ್ಲಿಯೂ ಸಹ ದಾಂಪತ್ಯಗಳಲ್ಲಿ ಏನು ಕೊರತೆ ಇದೆ? ಪರಸ್ಪರ ದಾಂಪತ್ಯದಲ್ಲಿ ಹಮ್ಮಿಕೆ, ನಾನು ಹೆಚ್ಚು ನೀನ್ ಹೆಚ್ಚು, ನಾನ್ ಕಡಿಮೆ ನೀನ್ ಕಡಿಮೆ, ಮೇಲು ಕೀಳು, ಪ್ರತಿಷ್ಠೆಗಳು ಎಲ್ಲವೂ ಸಹ ಎಲ್ಲ ಒಂದ್ ಕಡೆ ಪರಸ್ಪರ ಅನೋನ್ಯತೆಗೆ ತೊಡಕಾಗಿ ಇರುವಂತಹದ್ದನ್ನ ನೋಡ್ತೇವೆ. ಮಾನವ ಬದುಕು ಎಲ್ಲ ಒಂದ್ ಕಡೆಗೆ ಆಧುನಿಕ ಕಾಲಘಟ್ಟದಲ್ಲಿ ಯಾಂತ್ರೀಕರಣಗೊಳ್ತಾ ಇರುವಂತಹದ್ದನ್ನು ಸಹ ನಾವು ಇವತ್ತು ಈ ಕುಟುಂಬ ವ್ಯವಸ್ಥೆಗಳಲ್ಲಿ ನೋಡ್ತಾ ಹೋಗ್ತೇವೆ. ಸ್ವತಂತ್ರ ಅಂತಕ್ಕಂಥದ್ದು ಹೆಣ್ಣಿಗೆ ಆಗ್ಬೋದು, ಗಂಡಿಗೆ ಆಗ್ಬೋದು, ಅದು ಯಾವತ್ತಿಗೂ ಸ್ವೇಚ್ಛಾಚಾರಕ್ಕೆ ನಾಂದಿ ಆಗ್ಬಾರ್ದು. ಕೌಟುಂಬಿಕ ಚೌಕಟ್ಟಿನೊಳಗೆ ಇಬ್ಬರು ಸರಿ ಸಮಾನವಾಗಿ ಹಂಚಿಕೊಂಡು ಉಂಡು ಅನುಸರಿಸಿಕೊಂಡು ಬಾಳಿದಾಗ ಮಾತ್ರ ಕುಟುಂಬ ನಂದನವನ ಆಗ್ಲಿಕ್ಕೆ ಸಾಧ್ಯ. 12ನೇ ಶತಮಾನದಲ್ಲಿ ಶರಣರು ಏನು ಹಾಕಿಕೊಟ್ರಲ್ಲ ಒಂದು ಕೌಟುಂಬಿಕ ಪರಿಕಲ್ಪನೆ, ಆ ಕುಟುಂಬದ ಪರಿಕಲ್ಪನೆ ಒಳಗೇನೆ ಒಂದು ಸೌಹಾರ್ದಯುತವಾಗಿರ್ತಕ್ಕಂತಹ ಒಂದು ಸಾಮರಸ್ಯದಿಂದ ಕೂಡಿರ್ತಕ್ಕಂತಹ ಬಾಂಧವ್ಯಗಳನ್ನ ರೂಪಿಸಿಕೊಂಡು ಹೋದಾಗ ಮಾತ್ರ ಸುಭೀಕ್ಷ ಕುಟುಂಬ ಆಗ್ತದೆ. ಒಂದು ಕುಟುಂಬ ಸುಭೀಕ್ಷೆ ಆಯ್ತಂದ್ರೆ ಎಲ್ಲಾ ಕುಟುಂಬಗಳು ಒಬ್ಬರಿಗೊಬ್ರು ಸುಭೀಕ್ಷೆ ಆಗ್ತದೆ. ಒಬ್ಬರನ್ನ ನೋಡಿ ಮಾಡಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ ಜಗತ್ತಲ್ಲಿ. ಯಾರೇ ಒಂದು ಸುಖಿ ಕುಟುಂಬ ಇತ್ತಂದ್ರೆ ಪಕ್ಕದವ್ರು ಎಚ್ಚರ ಆಗ್ತಾರೆ, ಅವ್ರಂಗ್ ನಾವು ಬದುಕಬೇಕು, ಬಾಳ್ಬೇಕು ಅಂತೇಳಿ. ಇಡೀ ಗ್ರಾಮಗಳು ಸುಖಿ ಕುಟುಂಬಗಳಾದ್ರೆ ಇಡೀ ದೇಶನೇ ಸುಖಿ ಕುಟುಂಬ ಆಗ್ತದೆ. ಪರಸ್ಪರ ಸಿಟ್ಟು ಸೆಡವುಗಳು ಎಲ್ಲವನ್ನ ಬಿಟ್ಟು ಸಮಸಮವಾಗಿ ಕುಟುಂಬದ ಒಂದು ಶರಣರ ಆಶಯಗಳನ್ನ ಇಟ್ಕೊಂಡು ಕುಟುಂಬ ಪರಿಕಲ್ಪನೆಯಲ್ಲಿ ನಡೆದಾಗ ಮಾತ್ರ ಸೌಖ್ಯ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ. 12ನೇ ಶತಮಾನದ ಕೌಟುಂಬಿಕ ಪರಿಕಲ್ಪನೆಗಳು ಈ ಆಧುನಿಕ ಕಾಲಘಟ್ಟದಲ್ಲಿಯೂ ಸಹ ಎಲ್ಲ ಕುಟುಂಬಗಳಲ್ಲಿ ಏರ್ಪಡ್ಲಿ ಅಂತಕ್ಕಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಇಲ್ಲಿಯವರೆಗೆ ನನ್ನ ಮಾತುಗಳನ್ನ ಆಲಿಸಿರ್ತಕ್ಕಂತಹ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ನಮಸ್ಕಾರವನ್ನ ಮಾಡ್ತಾ ಮತ್ತೆ ಸಿಗೋಣ ಪ್ರೇಕ್ಷಕರೇ.